ಮಣಪ್ಪುರಂ ಗೋಲ್ಡ್ ಲೋನ್ ಶಾಖೆಯಲ್ಲಿ ಕೇರಳ ದರ್ಬಾರ್. ಬೋರ್ಡ್ ಮಾತ್ರ ಕನ್ನಡ, ಕಚೇರಿ ಒಳಗೆ ತಮಿಳು, ಕೇರಳ. ಕಚೇರಿಯ ಸಮಯದ ಬೋರ್ಡ್ನಲ್ಲೂ ಮಲಯಾಳಮಯ. ಕರ್ನಾಟಕದಲ್ಲಿರೋ ಬಹುತೇಕ ಬ್ಯಾಂಕುಗಳಲ್ಲಿ ಕನ್ನಡ ಭಾಷೆಯೇ ಮಾಯವಾಗಿದ್ದು ಕನ್ನಡಿಗರನ್ನ ಕೆರಳಿಸುವಂತೆ ಮಾಡ್ತಿದೆ. ಬ್ಯಾಂಕ್ನ ಬೋರ್ಡ್ ಮಾತ್ರ ಕನ್ನಡದಲ್ಲಿ ಇರುತ್ತೆ. ಒಳಗೆ ಎಂಟ್ರಿ ಆದ್ರೆ ಫುಲ್ ಇಂಗ್ಲಿಷ್ ಇಲ್ಲವೇ ಬೇರೆ ಭಾಷೆಯಲ್ಲಿ ವ್ಯವಹರಿಸೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಅದರಲ್ಲೂ ಮಣಪ್ಪುರಂ ಗೋಲ್ಡ್ ಲೋನ್ ಸೇರಿ ಇತರೆ ಗೋಲ್ಡ್ ಲೋನ್ ಕಂಪನಿಗಳಲ್ಲಿ ತಮಿಳು, ಮಲಯಾಳಂ ಭಾಷೆಯ ದರ್ಬಾರ್ ಜೋರಾಗಿದೆ. ಹೌದು, ಕೇರಳದ ಮಣಪ್ಪುರಂ ಗೋಲ್ಡ್ ಲೋನ್ ಬ್ಯಾಂಕ್ ಶಾಖೆ ಕೊರಟಗೆರೆ ಪಟ್ಟಣದಲ್ಲಿದ್ದು ಹೊರಗಡೆ ಮಾತ್ರ ಕನ್ನಡ ಮತ್ತು ಇಂಗ್ಲಿಷ್ನ ನಾಮಫಲಕ ಇದೆ ಅಷ್ಟೇ. ಆದರೆ ಒಳಗಡೆ ಮಾತ್ರ ತಮಿಳು ಮತ್ತು ಕೇರಳ, ಮಲಯಾಳಂ ಭಾಷೆಯ ದರ್ಬಾರಿದೆ. ಇದನ್ನ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲದಿರೋದು ನಮ್ಮ ಕನ್ನಡಿಗರ ದುರ್ದೈವವಾಗಿದೆ. ಕೊರಟಗೆರೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿನ ಮಣಪ್ಪುರಂ ಗೋಲ್ಡ್ ಲೋನ್ ಮೈಕ್ರೋ ಫೈನಾನ್ಸ್ ಕಂಪನಿಗೆ 106 ಹಳ್ಳಿಗಳಿಂದ ಸುಮಾರು 4200ಕ್ಕೂ ಹೆಚ್ಚು ಗ್ರಾಹಕರಿದ್ದಾರೆ. ಗ್ರಾಮೀಣ ಭಾಗದ ಗ್ರಾಹಕರಿಗೆ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಬರುವುದಿಲ್ಲ. ಆದರೆ ಬ್ಯಾಂಕ್ ಶಾಖೆಯ ಒಳಗಡೆ ಸಮಯ ತೋರಿಸುವ ಫಲಕವೂ ಕೂಡ ಕೇರಳ ಮತ್ತು ತಮಿಳು ಭಾಷೆಯಲ್ಲಿದೆ. ಇದು ಕನ್ನಡಿಗರು, ಸಾಮಾನ್ಯ ಜನರು ಹೇಗೆ ಅರ್ಥ ಮಾಡಿಕೊಳ್ತಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಶಾಖೆಯ ಗ್ರಾಹಕರು ಕನ್ನಡ ಭಾಷೆಯ ನಾಮಫಲಕದ ಬಗ್ಗೆ ಪ್ರಶ್ನಿಸಿದ್ರೆ ನೀವು ಬಂದಿರುವ ಕೆಲಸವನ್ನ ಮಾಡ್ಕೊಂಡು ಹೋಗಿ, ಕನ್ನಡ ಪರ ಸಂಘಟನೆಯವರೇ ಸುಮ್ಮನೆ ಇದ್ದಾರೆ, ನೀವ್ಯಾರು ಕೇಳೋದಕ್ಕೆ, ನಮಗೆ ಯಾವುದು ಬೇಕೋ ಅದನ್ನೇ ಹಾಕ್ತೀವಿ ಅಂತ ದಬ್ಬಾಳಿಕೆ ಮಾಡ್ತಾರೆ ಅಂತ ಗ್ರಾಹಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾನು ಒಳಗಡೆ ಹೋದಾಗ ನೋಟಿಸ್ ಬೋರ್ಡಲ್ಲಿ ಎಲ್ಲ ಹುಡುಕ್ತೀನಿ, ಯಾವುದೇ ರೀತಿ ಒಂದು ಕನ್ನಡ ಬೋರ್ಡ್ ಇಲ್ಲ. ಕನ್ನಡ ಎಲ್ಲಿ ಸರ್ ಕನ್ನಡ ಬೋರ್ಡ್ ಹಾಕಿಲ್ಲ ಅಂತಂದರೆ, ನಿನ್ಗೆ ಯಾಕಲ್ಲ ಬಂದಿದೆಯಲ್ಲ, ಬಂದಿರೋ ಕೆಲಸ ನೋಡ್ಕೊಂಡು ಹೋಗು ಅಂತಾನೆ ಅವನು ಮ್ಯಾನೇಜರು. ನಾನು ಸರ್ ಯಾಕೆ ಸರ್ ಆ ಥರ ಮಾತಾಡ್ತಾಯಿದ್ದೆ, ಯಾವನೋ ನೀನು ಯಾರು ಕೇಳಲ್ಲ, ಕನ್ನಡ ಪರ ಸಂಘಟನೆಯವರೇ ಕೇಳಲ್ಲ, ನೀನು ಯಾವನ ಕೇಳೋದಕ್ಕೆ ನಡೆ ಆಚೆ ಅಂತ ಹೇಳ್ಬಿಟ್ಟು ನನ್ನನ್ನು ಈಚೆಗೆ ತಳ್ಳಿದ್ದಾರೆ ಇವತ್ತು. ಯಾವ್ಯಾವ ಭಾಷೆಯಲ್ಲಿದೆ ಅದು ಸರ್? ತಮಿಳು ಭಾಷೆಯಲ್ಲಿದೆ, ಇಂಗ್ಲೀಷ್ ಭಾಷೆಯಲ್ಲಿದೆ, ಕೇರಳ ಭಾಷೆಯಲ್ಲಿದೆ ಸರ್. 3 ಭಾಷೆಯಲ್ಲಿದೆ. ಕನ್ನಡ ಎಲ್ರಿ ಅಂತ ಕೇಳಿದ್ರೆ ನನ್ನನ್ನು ಈಚಕ್ಕೆ ತಳ್ಳಿದ್ದಾರೆ ಸರ್ ಅವರು. ನೀನು ನೀವು ಬಂದಿರೋ ಕೆಲಸ ನೋಡ್ಕೊಂಡಾಗಲ್ಲಿ ನೀನು ಯಾವ ಕನ್ನಡ ಪರ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈಚಕ್ಕೆ ತಳ್ಳಿದ್ದಾರೆ ಇವತ್ತು. ನನಗೆ ಕನ್ನಡ ಪರ ಸಂಘಟನೆಯವರಾಗಲಿ ಯಾರಾದರೂ ನನ್ನ ನ್ಯಾಯ ಕೊಡಿಸಿ, ಇವನು ಇವತ್ತೇನು ನನ್ನ ಮ್ಯಾನೇಜರ್ ಈಚೆ ತಳ್ಳಿದ್ದಾನೆ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ಮಣಪ್ಪುರಂ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕ ಮಾರುತೀಶ್ ಅವರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ, ನಮಗೆ RBI ಗೈಡ್ಲೈನ್ ಮತ್ತು ಬ್ಯಾಂಕಿನ ಮುಖ್ಯಸ್ಥರ ಆದೇಶವಿದೆ, ಅದಕ್ಕಾಗಿ ನಾವು ಹಾಕಿದ್ದೇವಷ್ಟೇ. ಮುಖ್ಯಸ್ಥರ ಆದೇಶವನ್ನ ಪಾಲನೆ ಮಾಡುವುದು ನಮ್ಮ ಕರ್ತವ್ಯ ಅಷ್ಟೇ ಎಂಬ ಉಡಾಫೆಯ ಉತ್ತರ ನೀಡುವುದು ಸಾಮಾನ್ಯವಾಗಿದೆ. ಏನಿಲ್ಲ, ಇದು ನಮ್ಮದು ಹೆಡ್ ಆಫೀಸ್ ಬಂದು ಕೇರಳ ಇರೋದು. ಈ ಹೆಡ್ ಆಫೀಸಿಂದ ಏನು ಜನರೇಟ್ ಆಗಿರುತ್ತೋ ಸರ್ಕ್ಯುಲರ್ ನಂಬರು, ಸರ್ಕ್ಯುಲರಿಂದ ಬಂದಿರೋದು ಮಾತ್ರ ನಾವು ಯಾವ ಲ್ಯಾಂಗ್ವೇಜಲ್ಲಿ ಬಂದಿರುತ್ತೋ ಅದೆಲ್ಲ ಹಾಕಿದ್ದೀವಿ. ಇನ್ನು ನಮ್ಮದು ಏನೇ ಬ್ರಾಂಚ್ ಥ್ರೂ ಏನೇ ಇದ್ರೂ ಶಾಖೆಗೆ ಸಂಬಂಧಪಟ್ಟಿದ್ದು ಎಲ್ಲ ಕನ್ನಡದಲ್ಲೇ ಇರುತ್ತೆ. ಒಂದು ಸೈನಿಂಗ್ ಬೋರ್ಡ್ ಆಗಿರ್ಬೋದು, ಕಸ್ಟಮರ್ದು ಪಾನ್ ಟಿಕೆಟ್ ಇರ್ಬೋದು, ಕಸ್ಟಮರ್ DPN ಇರ್ಬೋದು, ಪ್ರತಿಯೊಂದು ಕನ್ನಡದಲ್ಲೇ ಇರ್ತದೆ. ಕಸ್ಟಮರಿಗೆ ನೋಟಿಸಲ್ಲಿ ಏನೇನು ಬೇಕೋ ಕಸ್ಟಮರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದೆಲ್ಲ ಕನ್ನಡದಲ್ಲೇ ಮೆನ್ಷನ್ ಮಾಡಿರ್ತೀವಿ. ಈ ಹೆಡ್ ಆಫೀಸಿಂದ ಏನಿರುತ್ತೋ ಹೆಡ್ ಆಫೀಸಿಂದ ಜನರೇಟ್ ಆಗಿರೋದು ಲೋಕಲ್ ಲ್ಯಾಂಗ್ವೇಜ್ ಬಂದಿರಲ್ಲ. ಲೋಕಲ್ ಲ್ಯಾಂಗ್ವೇಜ್ ಬಿಟ್ಟು ಅದರಲ್ಲಿ ಬಂದಿರುತ್ತೆ. ಯಾವುದ್ರಲ್ಲಿ ಬಂದಿದೆ? ಇಂಗ್ಲೀಷಲ್ಲಿ ಬಂದಿರುತ್ತೆ, ಮತ್ತು ಯಾವುದು ಕೇರಳದಿಂದ ಇದರಲ್ಲಿ ಬಂದಿದೆ, 2 ಭಾಷೆಯಲ್ಲಿ ಬಂದಿದೆ. ಅದನ್ನೇ ಡಿಸ್ಪ್ಲೇ ಮಾಡಿದ್ದೀರಾ ಅಲ್ಲಿ? ಹಾಂ, ಅದೊಂದು ಡಿಸ್ಪ್ಲೇ ಮಾಡಿದ್ದೀರಾ. ಎಷ್ಟು ಜನ ಇದ್ದಾರೆ ಗ್ರಾಹಕರಲ್ಲಿ? ನಿಮ್ಮ ಗ್ರಾಹಕರು ಎಷ್ಟು ಜನ ಇದ್ದಾರೆ? ಇದ್ದಾರೆ ಸರ್, ಒಂದು 4,000 ಜನ ಇದ್ದಾರೆ. ಅವರೆಲ್ಲ ಅವ್ರಿಗೆ ತಮಿಳು ಬರೋಲ್ಲ ಅಲ್ವಾ? ತಮಿಳು ಕೇರಳ ಬರೋಲ್ಲ ಅಲ್ವಾ? ಹೌದು, ಅದನ್ನ ಹಾಕ್ಬಾರ್ದಲ್ವ? ಕನ್ನಡದಲ್ಲೇ ಹಾಕ್ಬೇಕಲ್ವ? ಹೌದು, ಹಾಕಬೇಕು ನಾವು. ಅಂದರೆ ಹೆಡ್ ಆಫೀಸಿಂದ ಬರೋದಲ್ವಾ, ಅದು ಜನರೇಟ್ ಆಗೋದು. ನಾವೇನಾದ್ರು ನೆಕ್ಸ್ಟ್ ಅದನ್ನ ಇಲ್ಲಿ ಕನ್ನಡದಲ್ಲಿ ರೆಡಿ ಮಾಡ್ಬಿಟ್ಟು ಹಾಕ್ಬೇಕಲ್ವ? ಹಾಂ, ಸರಿ ಸರ್, ಆಯಿತು. ಹಾಕ್ಬೇಕಲ್ವ? 4,000 ಜನ ಗ್ರಾಹಕರಿದ್ದಾರಲ್ಲ, ಅವ್ರಿಗೆ ತೊಂದರೆ ಆಗಲ್ವಾ? ಗೊತ್ತಾಗೋದಿಲ್ಲ ಅಲ್ವಾ ಏನು ಹಾಕಿದ್ರಾ ಏನು ಎತ್ತ ಅಂತ? ಮತ್ತು ಟೈಮಿಂಗ್ಸು ಕೂಡ ಅದೇ ಕೇರಳದಲ್ಲಿ ಹಾಕಿದ್ದೀರಿ, ಅದೇ ಯಾಕೆ ಹಾಕಿದ್ದೀರಿ? ಅದು ಹಳೇದು ಬಂದಿರೋದು, ನಾನು ಬಂದ್ಮೇಲೆ ಅದು ನೋಡಿಲ್ಲ, ಗಮನಿಸಿಲ್ಲ, ಚೇಂಜ್ ಮಾಡಿಸಿ. ಅದು ಹೊರತುಪಡಿಸಿ ಸುಮಾರು ಅದೇ ರೀತಿ ಇದೆ. ಅದೇನಾದ್ರು ಚೇಂಜ್ ಮಾಡಿಸಿ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕನ್ನಡ ಧ್ವಜಸ್ತಂಭ ತೆರವು ಮಾಡಿದ್ದಕ್ಕೆ ಕೊರಟಗೆರೆ ಪಟ್ಟಣ ಅಕ್ಷರಶಃ ಕೊತ ಕುದಿಯುವಂತೆ ಆಗಿತ್ತು. ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿ ಕನ್ನಡ ಧ್ವಜ ಮರುಸ್ಥಾಪನೆ ಮಾಡುವಂತೆ ಆಗ್ರಹವನ್ನ ಕೂಡ ಮಾಡಿದ್ರು. ಈಗ ಮಣಪ್ಪುರಂ ಗೋಲ್ಡ್ ಲೋನ್ ಶಾಖೆಯಲ್ಲಿ ಕನ್ನಡಕ್ಕೆ ಆಗ್ತಿರೋ ಅಪಮಾನ, ಹೋರಾಟ ಮತ್ಯಾವ ತಿರುವನ್ನ ಪಡೆಯುತ್ತೋ ಕಾದು ನೋಡಬೇಕಿದೆ.
ಕನ್ನಡ ಪರ ಹೋರಾಟಗಾರರು ಕನ್ನಡ ನಾಮಫಲಕಕ್ಕೆ ಹೋರಾಟ ಮಾಡಿದ್ರೆ ಮಾತ್ರ ಸಾಲದು, ಬ್ಯಾಂಕ್ನ ಒಳಗಡೆ ಕಡ್ಡಾಯವಾಗಿ ಕನ್ನಡದಲ್ಲಿ ವ್ಯವಹರಿಸಲು ಹೋರಾಟವನ್ನ ಕೂಡ ಮಾಡಬೇಕಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.